ಇದು ಮೋಲ್ಡೆಡ್ ಚಾಕ್ಲೇಟ್ ಬನ್ಸ್ ಬಂದಿದೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಇವತ್ತಿನ ನನ್ನ ಪಾಲಿನ ಸಾಂತಾ ಕ್ಲಾಸ್ ನೀವು ಇವತ್ತು. ವೆರಿ ಕ್ಯೂಟ್ ಚಾಕ್ಲೇಟ್ಸ್, ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದಾದಂಥ ಚಾಕ್ಲೇಟ್ಸ್ ತಯಾರಾಯಿತು. ಲೆಕ್ಸನ್ ಕ್ರಿಸ್ಟಲ್ ಅಕ್ವಾ ಸವಿರುಚಿ. ಸ್ವಸ್ಥ ಜೀವನಕ್ಕೆ ಶುದ್ಧತೆಯ ಸ್ಪರ್ಶ. ಲೆಕ್ಸನ್ ಕ್ರಿಸ್ಟಲ್ ಅಕ್ವಾ. ನಿಮ್ಮ ಕಣ್ತಪ್ಪಿಸಿ ರೋಗಾಣುಗಳು ಸುಲಭವಾಗಿ ಮನೆಯೊಳಗೆ ಸೇರಿಕೊಳ್ಳುತ್ತವೆ ಮತ್ತು ಹರಡುತ್ತವೆ ಕಾಯಿಲೆಗಳನ್ನು. ಆದ್ದರಿಂದಲೇ ಹೊಸ ಡೆಟಾಲ್, ಇದು ರೋಗಾಣುಗಳಿಂದ ನೀಡುತ್ತದೆ ರಕ್ಷಣೆ ಮತ್ತು ಇದೀಗ ಬಂದಿದೆ ಹೊಸ ಸುಗಂಧದೊಂದಿಗೆ. ಈಗ ಪ್ರತಿದಿನ ಹೆಲ್ದಿ ಡೆಟಾಲ್ ಬಿ 100% ಶೋರ್. ನಿಜ, ಅಡುಗೆ ಮನೆಯಲ್ಲಿ ಜಿಡ್ಡು ಮತ್ತು ಕಳೆಗಳು ಇದ್ದೇ ಇರ್ತವೆ ಮತ್ತು ಬಾತ್ರೂಮ್ ನಲ್ಲಿ ಇರುತ್ತೆ ಸಾಬೂನಿನ ಕಲೆ. ಚಿಂತೆ ಮಾಡಬೇಡಿ, ಸಮರ್ಪಿಸುತ್ತಿದ್ದೇವೆ ಹೊಸ ಲೈಸಾಲ್ ಆಲ್ ಪರ್ಪಸ್ ಕ್ಲೀನರ್. ಇದು ನಿತ್ಯ ಉಂಟಾಗುವ ಸಾಬೂನಿನ ಕಲೆ ಮತ್ತು ಜಿಡ್ಡಿನ ಮೇಲೆ ಸಾಧಾರಣ ಕ್ಲೀನರ್ ಗಿಂತ ಉತ್ತಮವಾಗಿದೆ. ಜೊತೆಗೆ 99.9% ವರೆಗೆ ರೋಗಾಣುಗಳನ್ನು ಕೊಲ್ಲುತ್ತೆ. ಈಗ ಮನೆ ಸ್ವಚ್ಛ ಮತ್ತು ಸುರಕ್ಷಿತ ಯಾವಾಗ್ಲೂ. ಲೈಸಾಲ್ IME ಮೂಲಕ ಶಿಫಾರಸಲ್ಪಟ್ಟಿದೆ. ಏನ್ರಿ ನೆಕ್ಲೆಸ್ ನ ಚೆನ್ನಾಗಿ ಲಾಕ್ ಮಾಡಿದ್ರಿ, ನಿಮ್ ಫೇರ್ನೆಸ್ ನ ಲಾಕ್ ಮಾಡೋದ್ ಬೇಡ್ವಾ? ಹೌದು, ಹೊಸ ವೆವೆಲ್ ಆಕ್ಟಿವ್ ಫೇರ್ ನಲ್ಲಿ ಇದೆ ಫೇರ್ನೆಸ್ ಲಾಕ್ ಹಾಗೂ SPF 15. ಕೇಳಿ ಪಡೆಯಿರಿ ಹೊಸ ವೆವೆಲ್ ಆಕ್ಟಿವ್ ಫೇರ್. ಹೌದು, ಏಕೆಂದ್ರೆ ಖುಷಿಯಿಂದ ತುಂಬಿದ ಗುಡ್ಡೆ ಕೇವಲ ₹5. ಶುದ್ಧ ತುಪ್ಪ, ಮರಳು ಮರಳಾಗಿ ಘಮ ಘಮ ತುಪ್ಪ, ಮರಳು ಮರಳಾಗಿ ರುಚಿ ರುಚಿ ತುಪ್ಪ. ಅದಕ್ಕೋಸ್ಕರನೇ ನನ್ ಚಿನ್ನಂಗೆ GRB ತುಪ್ಪ ಮಾತ್ರನೇ ಕೊಡ್ತೀನಿ. ಅಪ್ಪಟವಾದ GRB ಅಗ್ಮಾರ್ಕ್ ತುಪ್ಪ ನೀವು ಕೇಳಿ ಪಡೆಯಿರಿ. ಅರ್ಪಿಸುತ್ತಿದ್ದೇವೆ ಪ್ರೆಸ್ಟೀಜ್ ನ ಹೊಸ ಮಿಕ್ಸರ್ ಗ್ರೈಂಡರ್, ಬೆಜ್ಜಾ ಡ್ರೈಜಾ ಚಟ್ನಿ ಜ್ಯೂಸರ್. ಅರೆ ಇದೇನು ಮಿಕ್ಸ್ ಕೀಪ್, ರುಬ್ಬಿ ಡೈರೆಕ್ಟ್ ಆಗಿ ಸ್ಟೋರ್ ಮಾಡಬಹುದು. ಭಾರತದ ಮೊದಲ 5 ಜಾರ್ ಮಿಕ್ಸಿ, ಸ್ಮಾರ್ಟ್ ಚಾಯ್ಸ್. ಇಷ್ಟು ನೀಳ ಧಾನ್ಯ ಉಳಿದ ಎಲ್ಲವನ್ನು ಸಣ್ಣದಾಗಿ ಕಾಣುವಂತೆ ಮಾಡುತ್ತದೆ. ಮತ್ತು ಎಂತಹ ದೊಡ್ಡ ಆಫರ್ ಎಂದರೆ ಉಳಿದವೆಲ್ಲ ಸಣ್ಣದಾಗಿ ಕಾಣುತ್ತವೆ. ಕೊಹಿನೂರ್ ಗೋಲ್ಡ್ ಎಕ್ಸ್ಟ್ರಾ ಲಾಂಗ್ ಬಾಸ್ಮತಿ ರೈಸ್ ಜೊತೆಗೆ ಈಗ 50% ಎಕ್ಸ್ಟ್ರಾ ಸಂಪೂರ್ಣ ಉಚಿತ. ಹಾರ್ಪಿಕ್ ಪವರ್ ಪ್ಲಸ್ ಇದರ ಅಡ್ವಾನ್ಸ್ ಫಾರ್ಮುಲಾ ನೀಡುತ್ತದೆ ಸಾಧಾರಣ ಕ್ಲೀನರ್ ಗಿಂತ 5 ಪಟ್ಟು ಹೆಚ್ಚು ಸ್ವಚ್ಛತೆ ಮತ್ತು ಎಲ್ಲಾ ರೋಗಗಳನ್ನು ಕೊಲ್ಲುತ್ತದೆ. ಅರೆ ವಾ, ಹಾಗಿದ್ರೆ ಹೋಗೋಣವೇ? ನನ್ನ ಆಯುಧವನ್ನು ತೆಗೆದುಕೊಳ್ತೇನೆ. ಸ್ವಚ್ಛವಾದ ಟಾಯ್ಲೆಟ್ ಎಲ್ಲರ ಅಧಿಕಾರ. ಹೊಸ ಹಾರ್ಪಿಕ್ ನಿಮ್ಮ ಆಯುಧ. ನಿನ್ ಕಾಂಟ್ರಾಕ್ಟ್ ನಿಂಗೆ ಸಿಗ್ಬೇಕಿತ್ತು. ಆಂಟಿ ಬಾಯ್ ಸಿಹಿ ಮಾಡಿ. ನನ್ನಿಂದ ಇದು ಆಗೋಲ್ಲ. ಆದ್ರೆ ಈ ಫೋಟೋಸ್ ಪರ್ಫೆಕ್ಟ್ ಆಗಿವೆ. ಅವು ನನ್ನ ಸಮ್ಮರ್ ನ ಫೋಟೋಗಳು ಮತ್ತಿದು ವಿಂಟರ್ ನ ಮುಖ. ಈ ಕ್ರೀಮ್ ಹಚ್ಕೊಂಡ್ರೆ ಹೀಗೇನಾ ಆಗೋದಲ್ವೇ? ಚಳಿಗಾಲದಲ್ಲಿ ಕೋಲ್ಡ್ ಕ್ರೀಮ್ ನಿಮ್ಮ ಕಾಂತಿಯನ್ನು ಹೀರಿಬಿಡುತ್ತದೆ. ಹೊಸ ಫೇರ್ ಅಂಡ್ ಲವ್ಲಿ ವಿಂಟರ್ ಫೇರ್ನೆಸ್ ಕ್ರೀಮ್ ತ್ವಚೆಯನ್ನು ಕಾಂತಿಗೊಳಿಸುವುದು, ನೀಡುವುದು ಕೋಲ್ಡ್ ಕ್ರೀಮ್ ನ ಗುಣ. ಹೊಸ ಫೇರ್ ಅಂಡ್ ಲವ್ಲಿ ವಿಂಟರ್ ಫೇರ್ನೆಸ್ ಕ್ರೀಮ್. ರೇವತಿ ತುಪ್ಪದ ರುಚಿಯು ನಮ್ಮ ಕೈ ರುಚಿಯು ಸೇರಿದರೆ ಅದ್ಭುತ ಅಡಿಗೆ, ಹೆಮ್ಮೆ ನಮ್ಗೆ. ರೇವತಿ ತುಪ್ಪ, ಗಮಗಮಿಸುವ ತುಪ್ಪ. ಸ್ವಸ್ಥ ಜೀವನಕ್ಕೆ ಶುದ್ಧತೆಯ ಸ್ಪರ್ಶ. ಲೆಕ್ಸನ್ ಕ್ರಿಸ್ಟಲ್ ಅಕ್ವಾ. ಲೆಕ್ಸನ್ ಕ್ರಿಸ್ಟಲ್ ಅಕ್ವಾ ಸವಿರುಚಿ. ವೆಂಕಟೇಶ್, ತುಂಬ ಧನ್ಯವಾದಗಳು. ನೀವು ಈಸಿಯಾಗಿ ಕೇಕ್ ಮತ್ತು ಅತಿ ಈಸಿಯಾಗಿ ಚಾಕ್ಲೇಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ರಿ. ಇವತ್ತಿನ ಈ ಸ್ಪೆಷಲ್ ಸಂಚಿಕೆ, ಕ್ರಿಸ್ಮಸ್ ಸಂಚಿಕೆಯನ್ನು ಇನ್ನೂ ಸ್ಪೆಷಲ್ ಮಾಡಿದ್ರಿ ನೀವು. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಮತ್ತೆ ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ ಮತ್ತಷ್ಟು ಹೊಸ ಅಡುಗೆಗಳೊಂದಿಗೆ. ಖಂಡಿತ. ಧನ್ಯವಾದ. ವೀಕ್ಷಕರೇ, ಇವತ್ತಿನ ನಮ್ಮ ಸಂಚಿಕೆ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೋಬಹುದು. ನಮ್ಮ ವಿಳಾಸ ಎಲೆಕ್ಷನ್ ಸ್ಯಾಟರ್ಡೇ ಸವಿರುಚಿ, ETV ಕನ್ನಡ, ಅಂಚೆಪೆಟ್ಟಿಗೆ ಸಂಖ್ಯೆ 5490, ಬೆಂಗಳೂರು 1. ಮುಂದಿನ ಎಲೆಕ್ಷನ್ ಕ್ರಿಸ್ಟಲ್ ಆಕ್ವಾ ಸ್ಯಾಟರ್ಡೇ ಸವಿರುಚಿಯಲ್ಲಿ ಮತ್ತೆ ಭೇಟಿ ಆಗೋಣ ಮತ್ತಷ್ಟು ಅಡುಗೆಗಳೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ. ಹೆಲ್ತ್ ಮಂತ್ ನಮ್ ಲಕ್ಷ್ಯ ಭಾರತದಲ್ಲಿ 0 ದಂತಕ್ಷಯ. ಪ್ರತಿ ಡ್ರಾಮಾದ ಇಂಟರ್ವಲ್ ಆಕ್ಟ್ 2 ಪಾಪ್ಕಾರ್ನ್. ಅಪ್ಪಟವಾದ GRB ತುಪ್ಪ ನೀವು ಕೇಳಿ ಪಡೆಯಿರಿ. Jingle bells, jingle bells, jingle all the way. Oh, what fun it is to ride on a one-horse open sledge. Hey, jingle bells, jingle bells. ಸಮಸ್ತ ಕ್ರೈಸ್ತ ಬಾಂಧವರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅ ಮೆರಿ ಮೆರಿ ಕ್ರಿಸ್ಮಸ್ ಟು ಯು ಆಲ್. ಜೀಸಸ್ ತಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಹಾಗೆ ಬರ್ತಾ ಇರತಕ್ಕಂಥ ಹೊಸ ವರ್ಷ ತಮ್ಮೆಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿಯನ್ನು ತರಲಿ ಅಂತ ನಾವೆಲ್ಲರೂ ಹಾರೈಸ್ತಿದ್ದೀವಿ. ಹಾಗೆ ತಮ್ಮೆಲ್ಲರಿಗೂ ಎಲೆಕ್ಷನ್ ಕ್ರಿಸ್ಟಲ್ ಆಕ್ವಾ ಸ್ಯಾಟರ್ಡೇ ಸವಿರುಚಿ ಜೂನಿಯರ್ ಶೆಫ್ಗಳ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ.
ಶುದ್ಧವಾದಂತಹ ನೀರು ಜೀವನದಲ್ಲಿ ತುಂಬ ಅಗತ್ಯ. ಅದಕ್ಕೋಸ್ಕರ ನಾವು ಎಲೆಕ್ಸನ್ ಕ್ರಿಸ್ಟಲ್ ಆಕ್ವಾದವರ ಯಾವುದೇ ರಾಸಾಯನಿಕಗಳಿಲ್ಲದಂತಹ ಶುದ್ಧವಾದ ನೀರನ್ನೇ ನಮ್ಮ ಸವಿರುಚಿಯಲ್ಲಿ ಇವತ್ತಿನಿಂದ ಬಳಸ್ತಾ ಇದ್ದೀವಿ. ನೀವು ಕೂಡ ಕ್ರಿಸ್ಟಲ್ ಆಕ್ವಾ, ಎಲೆಕ್ಸನ್ ಕ್ರಿಸ್ಟಲ್ ಆಕ್ವಾದವರ ಶುದ್ಧವಾದ ನೀರನ್ನೇ ಬಳಸಿ. ಸ್ವಸ್ಥ ಜೀವನಕ್ಕೆ ಶುದ್ಧತೆಯ ಸ್ಪರ್ಶ. ಎಲೆಕ್ಸನ್ ಕ್ರಿಸ್ಟಲ್ ಆಕ್ವಾದ ಶುದ್ಧ ನೀರನ್ನೇ, ಪರಿಶುದ್ಧವಾದಂತಹ ನೀರನ್ನೇ ನಾವೆಲ್ಲರೂ ಬಳಸೋಣ. ಕ್ರಿಸ್ಮಸ್ ಅಂದ ತಕ್ಷಣ ನಮಗೆಲ್ಲ ಏನು ನೆನಪಾಗುತ್ತೆ? ಕ್ರಿಸ್ಮಸ್ ಟ್ರೀ ನೆನಪಾಗುತ್ತೆ, ಸಾಲಂಕೃತಗೊಂಡಂತಹ ಚರ್ಚ್ಗಳು ನೆನಪಾಗ್ತವೆ, ಸಾಂತಾ ಕ್ಲಾಸ್ ನೆನಪಾಗ್ತಾನೆ, ಗಿಫ್ಟ್ಗಳು ನೆನಪಾಗುತ್ತೆ. ಹಾಗೆಯೇ ಊಟ ತಿಂಡಿ ವಿಷಯಕ್ಕೆ ಬಂದಾಗ ಕೇಕ್ ಮತ್ತು ವೈನ್ ನೆನಪಾಗುತ್ತೆ. ಇವತ್ತಿನ ನಮ್ಮ ಸವಿರುಚಿ ಸಂಚಿಕೆಯಲ್ಲಿ ನಾವು ನೀವೆಲ್ಲರೂ ಮನೆಯಲ್ಲೇ ಅತ್ಯಂತ ಸುಲಭವಾಗಿ ತಯಾರಿಸಬಹುದಾದಂತಹ ಕೇಕನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀವಿ. ಆ ಕೇಕನ್ನು ಮಾಡೋದನ್ನು ತೋರಿಸೋದಕ್ಕೆ ನಮ್ಮ ಜೊತೆ ಇದ್ದಾರೆ ಜೂನಿಯರ್ ಶೆಫ್ ವೆಂಕಟೇಶ್ ಅವರು. ಸೊ ಲೆಟ್ಸ್ ವೆಲ್ಕಮ್ ಹಿಮ್. ನಮಸ್ತೆ ವೆಂಕಟೇಶ್. ನಮಸ್ತೆ ಮೇಡಮ್. ಹಾಯ್, ವೆಲ್ಕಮ್ ಟು ಸವಿರುಚಿ. ಮೆರಿ ಕ್ರಿಸ್ಮಸ್. ಸೇಮ್ ಟು ಯು. ಥ್ಯಾಂಕ್ಸ್. ಆಲ್ರೆಡಿ ನಾನು ಅನೌನ್ಸ್ ಮಾಡಿಬಿಟ್ಟಿದ್ದೀನಿ ನೀವು ಕ್ರಿಸ್ಮಸ್ ಕೇಕ್ ಮಾಡೋಕ್ಕೆ ಹೊರಟಿದ್ದೀರಿ ಅಂತ. ಸೊ ಆ್ಯಸ್ ಯೂಶ್ವಲ್ ನಾವು ಇದಕ್ಕೆ ಬೇಕಾಗಿರೋ ಸಾಮಗ್ರಿಯಿಂದ ಶುರು ಮಾಡೋಣ. ಫಸ್ಟು ಎಗ್ಸ್ ಮತ್ತು ಕ್ಯಾಸ್ಟರ್ ಶುಗರ್ನ ಪೌಡರ್ ಮಾಡ್ಕೊಂಡಿರೋದು, ಮೈದಾ ಹಿಟ್ಟು, ಮತ್ತು ಇದು ನಟ್ಸ್ ಮತ್ತು ರೈಸಿನ್ಸು, ಮತ್ತು ಇದು ಬೇಕಿಂಗ್ ಸೋಡಾ, ಕೋಕೋ ಪೌಡರ್, ಮತ್ತು ಇದು ಟೂಟಿ ಫ್ರೂಟಿ, ಮತ್ತು ಬಟರ್, ಮತ್ತು ಇದು ಕ್ಯಾರಮಲೈಸ್ ಶುಗರ್, ಮತ್ತು ಇದು ಗರಂ ಮಸಾಲ. ಗರಂ ಮಸಾಲ. ಓ, ಕೇಕಲ್ಲಿ ಗರಂ ಮಸಾಲ ಎಲ್ಲ ಉಪಯೋಗಿಸ್ತೀರಾ? ಇದು ಕ್ರಿಸ್ಮಸ್ ಕೇಕ್ ಇದೆ ಆದ್ದರಿಂದ ಅದಕ್ಕೆ ಗರಂ ಮಸಾಲ ಇದು ಡಿಫ್ರೆಂಟ್ ಆಗಿರಲಿ ಅಂತ. ಬಟ್ ಟ್ರೆಡಿಷನ್ ಆಗಿ ಗರಂ ಮಸಾಲನ ಯೂಸ್ ಮಾಡ್ತೀವಿ. ಮಾಡ್ತಾರೆ? ಹೌದು. ಎಲ್ಲಿಂದ ಶುರು ಮಾಡೋಣ? ಫಸ್ಟು ಓವನ್ನ ಪ್ರೀ ಹೀಟ್ ಮಾಡ್ಕೊಬೇಕು. ಅದು ಅದಕ್ಕೆ ಈ ಟೆಂಪರೇಚರ್ ಅಡ್ಜಸ್ಟ್ ಆಗುತ್ತೆ. ಅವಾಗ ಈಗ ಟೆಂಪರೇಚರ್ ಅದು ಸೆಟ್ ಮಾಡ್ಕೊಂಡಿಲ್ಲ ಅಂದರೆ, ಪ್ರೀ ಹೀಟ್ ಆಗಿಲ್ಲ ಅಂದರೆ, ಆ ಟೆಂಪರೇಚರಲ್ಲಿ ಇದ್ದಿಲ್ಲ ಅಂದರೆ ಅದು ಕುಕ್ ಆಗಲ್ಲ. ಓಕೆ. ಅದಕ್ಕೆ ಎಷ್ಟು ಟೆಂಪರೇಚರ್ ಇರಬೇಕಾಗುತ್ತೆ? ಟೆಂಪರೇಚರ್ ಬಂದ್ಬಿಟ್ಟು 170 ಡಿಗ್ರಿ ಸೆಲ್ಸಿಯಸ್. 170 ಡಿಗ್ರಿ ಸೆಲ್ಸಿಯಸ್. ಎಷ್ಟು ಹೊತ್ತು ಇಡಬೇಕಾಗುತ್ತೆ? 25 ಮಿನಿಟ್ಸ್ ಇಡಬೇಕು. 25 ಮಿನಿಟ್ಸ್ ಹೀಟ್ ಆಗಬೇಕು. ಅದು ಈಗ ಸ್ಟಾರ್ಟಿಂಗಿಂದ ಹೋದರೆ 40 ಡಿಗ್ರಿಯಿಂದ ಹಂಗೆ ರೈಸ್ ಆಗ್ತಾ ಇರುತ್ತೆ. 170 ಡಿಗ್ರಿ ಕರೆಕ್ಟಾಗಿ ಬಂದಿದ ತಕ್ಷಣ ಅದು 20 ಮಿನಿಟ್ಸ್ ಹಂತ ಹಂತವಾಗಿ ಜಾಸ್ತಿ ಆಗ್ತಾ ಇರುತ್ತೆ. ಒಂದೇ ಸತಿ ಜಾಸ್ತಿ 40 ಡಿಗ್ರಿ 170 ತನಕ ಹೋಗುತ್ತೆ. ಈಗ ಮೊದಲನೇದಾಗಿ ಬಟರ್ ಕೊಡಿ, ಅದನ್ನ ಕ್ರೀಮಿಂಗ್ ಮಾಡಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಇಸ್ ಬೇಕ್ರಿಲಿ ಮೆಷರ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ಈಗ 125 ಗ್ರಾಮ್ಸ್ ಇದೆ. ಈಗ ಬಟರ್ 125 ಗ್ರಾಮ್ಸ್ ಇದ್ದರೆ ಶುಗರ್ ಕೂಡ 125 ಗ್ರಾಮ್ಸ್ ಇರಬೇಕು. ಮತ್ತು ಮೈದಾ ಹಿಟ್ಟಿಲ್ಲ ಆಲ್ ಪರ್ಪಸ್ ಫ್ಲೋರ್ ಇರುತ್ತೆ, ರಿಫೈನ್ಡ್ ಫ್ಲೋರ್ ಅಂತೀವಿ, ಅದು ಬಂದ್ಬಿಟ್ಟು 125 ಗ್ರಾಮ್ಸ್ ಇರಬೇಕು. ನಾವು ಇಂಡಸ್ಟ್ರಿಯಲ್ಲಿ ಮಾರ್ಜರಿನ್ ಯೂಸ್ ಮಾಡ್ತೀವಿ ಮೇಡಮ್. ಇದು ನಾನು ಬಟರ್ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ನಾನು ಇಲ್ಲಿ ಸ್ವಲ್ಪ ಮಾರ್ಜಿನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಕ್ರೀಮ್ ಮಾಡಬೇಕು, ಸಾಫ್ಟ್ ಮಾಡ್ಕೊಬೇಕು. ವಿತ್ ದ ಹೆಲ್ಪ್ ಆಫ್ ದ ಪಾಮ್ ಅಂಡ್ ಪ್ರೆಷರ್ ವಿ ಶುಡ್ ಜಸ್ಟ್ ಕ್ರೀಮ್ ಇಟ್. ಇದು ಬಂದ್ಬಿಟ್ಟು ಕ್ರೀಮಿಂಗ್ ಮೆಥಡ್ ಆಫ್ ಮೇಕಿಂಗ್ ಕೇಕ್ ಅಂತಿದೆ. ಡೋ ಕಟ್ಟರ್ ಕೊಡ್ತೀರಾ? ಈ ಡೋ ಕಟ್ ಮಾಡೋಕ್ಕೂ ಯೂಸ್ ಆಗುತ್ತೆ, ಮತ್ತು ಈ ಥರ ಕ್ರೀಮಿಂಗ್ ಮಾಡ್ಬೇಕಾದ್ರೆ ಇದಕ್ಕೂ ಯೂಸ್ ಆಗುತ್ತೆ. ಓಕೆ, ಈಗ ಇದು ಸಾಫ್ಟ್ ಆಗಿದೆ. ಇದರಲ್ಲೇ ನಾವು ಕೋಕೋ ಪೌಡರ್ ಇರುತ್ತಾನೆ, 15 ಗ್ರಾಮ್ಸ್ ಮೆಷರ್ ಮಾಡ್ತಾ ಹಾಕಿದ್ದೀನಿ. ಇಷ್ಟನ್ನು ಇದು ಫುಲ್ ಹಂಗೆ ಹಾಕ್ತೀನಿ. 15 ಗ್ರಾಮ್ಸ್ ಇದೆ ಇದರಲ್ಲಿ. ಇದು ಹಾಕಿ ಚೆನ್ನಾಗಿ ಕ್ರೀಮ್ ಮಾಡಬೇಕು. 125 ಗ್ರಾಮ್ ಬಟರ್ಗೆ 125 ಗ್ರಾಮ್ ನೀವು ಶುಗರ್, ಕ್ಯಾಸ್ಟರ್ ಶುಗರ್ ಏನು ಮಾಡ್ಕೊಂಡಿದ್ದೀರಾ, ಅದು ಸಕ್ಕರೆ ಒಂದು. ಹೌದು. ಮತ್ತು ಮೈದಾ 125 ಗ್ರಾಮ್ ಮೈದಾ. ಹಾಗೆ ಇದು 25 ಗ್ರಾಮ್ ಕೋಕೋ ಪೌಡರ್. 15 ಗ್ರಾಮ್ಸ್ ಕೋಕೋ ಪೌಡರ್ ಮಾಡಿ 15. ಈ ಹದ ಬಹಳ ಇಂಪಾರ್ಟೆಂಟ್ ಅನ್ಕೋತೀವಿ ನಾವು ಮಾಡುವಾಗ. ಓಕೆ ಮೇಡಮ್, ಇದರಲ್ಲಿ ಈಗ ಚೆನ್ನಾಗಿ ಕೋಕೋ ಪೌಡರ್ ಮಿಕ್ಸ್ ಆಗಿದೆ. ನಾವು ಇದರಲ್ಲೇ ಈಗ ಮೈದಾ ಹಿಟ್ಟನ್ನ ಹಾಕಿ ಕ್ರೀಮ್ ಮಾಡಬೇಕು. ಮೈದಾ ಹಿಟ್ಟನ್ನ ಸ್ವಲ್ಪ ಹಾಕೊಬೇಕು. ಗಂಟು ಸಿಗಬಾರ್ದು. ಗಂಟು ಸಿಗಬಾರ್ದು. ಮತ್ತು ಚೆನ್ನಾಗಿ ಮಿಕ್ಸ್ ಆಗಬೇಕು ಬಟರ್ ಜೊತೆ. ಇದು ಆಮೇಲೆ ಕ್ರೀಮ್ ಥರನೇ ಇರುತ್ತೆ. ಕೇಕ್ ಮೇಲೆ ಐಸಿಂಗ್ ಹಾಕಿರ್ತಾರಲ್ಲ, ಅದು ಸೇಮ್ ಇದೇ ಮೆಥಡ್. ಆ ಕಲರ್ ಏನು ಬೇಕೋ ಅದೇ ಕಲರಲ್ಲಿ ಸಿಂಥೆಟಿಕ್ ಕಲರ್ ಸಿಗುತ್ತೆ. ಆ ಕಲರ್ ಹಾಕಿ ಇದೇ ಥರ ಕ್ರೀಮ್ ಮಾಡಿದ್ರೆ ಅದೇ ಕಲರ್ ಕ್ರೀಮ್ ಆಗುತ್ತೆ. ಮಕ್ಕಳು ತುಂಬ ಆಸೆಪಟ್ಟು
ಕೇಕಲ್ಲಿ ತಿಂತಾರಲ್ಲ ಅದು ಐಟಮ್ಗಳು ಅಂದರೆ ನಿಮ್ಗೆ ಯಾವುದು ಇಷ್ಟ ಬೇಕರಿ ಐಟಮ್ಗಳಲ್ಲಿ? ಬೇಕರಿ ಐಟಮಲ್ಲಿ ಡ್ಯಾನಿಶ್ ಪೇಸ್ಟ್ರಿ. ಇದನ್ನ ನಾವು ಯಾವುದೇ ಪಾತ್ರೆಯಲ್ಲಿ ಮಿಕ್ಸ್ ಮಾಡೋದಕ್ಕೆ ಕಷ್ಟನಾ? ಅಂಟಂಟ ಆಗ್ಬಿಡುತ್ತೆ ಪಾತ್ರೆಯಲ್ಲಿ ಅಂದರೆ. ಇದು ಈ ಥರ ವರ್ಕಿಂಗ್ ಏರಿಯಲ್ಲಿ ಇದ್ರೆ ಚೆನ್ನಾಗಾಗುತ್ತೆ. ನೀವು ಇದನ್ನ ಎಲ್ಲಿ ಮಾಡೋದನ್ನ ಕಲ್ತ್ರಿ? ಇದು ನಮ್ಮ ಕಾಲೇಜಲ್ಲೇ ಮಾಡ್ತಾರೆ. ನಮ್ಮ ಶೆಫ್ ನಮ್ಮ ಪೇಸ್ಟ್ರಿ ಶೆಫ್ ಇದ್ದಾರೆ, ಮಂಜು ನಾಯಕ್ ಅಂತ. ಅವರು ಚೆನ್ನಾಗಿ ಮಾಡಿ ಹೇಳ್ಕೊಡ್ತಾರೆ ನಮಗೆ. ಈಗ ಚೆನ್ನಾಗಿದೆ, ಇದಾಗಿದೆ. ಮೇಡಮ್ ಈಗ ವಿಸ್ಕಿಂಗ್ ಇದು ಕ್ರೀಮಿಂಗ್ ಮೆಥಡ್ ಆಯಿತು. ನೆಕ್ಸ್ಟ್ ವಿಸ್ಕಿಂಗ್ ಮೆಥಡ್ ಮಾಡಬೇಕು. ಅದಕ್ಕೆ ಒಂದು ಪಾತ್ರೆ ಮತ್ತು ಎಗ್ ಬೇಕಿತ್ತು. ಇದು 125 ಗ್ರಾಮ್ಸ್ ಆಗೋದ್ರಿಂದ 3x ಸಾಕಾಗುತ್ತೆ. ಈಗ 250 ಗ್ರಾಮ್ಸ್ ಮಾಡಿದ್ರೆ ಅದು 1 kg ಆಗುತ್ತೆ. ಆವಾಗ 6x ಬೇಕಾಗುತ್ತೆ. ಲೆಕ್ಸನ್ ಕ್ರಿಸ್ಟಲ್ ಆಕ್ವಾ ಸವಿರುಚಿ ಪ್ರಾಯೋಜಕರು ಸ್ವಸ್ಥ ಜೀವನಕ್ಕೆ ಶುದ್ಧತೆಯ ಸ್ಪರ್ಶ ಲೆಕ್ಸನ್ ಕ್ರಿಸ್ಟಲ್ ಆಕ್ವಾ. ಸಹ ಪ್ರಾಯೋಜಿಸಿದವರು ಮಿಸ್ಟರ್ ಮಸಲ್ ಕಿಚನ್ ಕ್ಲೀನರ್ ಫಾರ್ ಟಫ್ ಕ್ಲೀನಿಂಗ್ ಸೊಲ್ಯೂಷನ್ಸ್. ನಮಸ್ಕಾರ ವೀಕ್ಷಕರೇ, ಸ್ವಸ್ಥ ಜೀವನಕ್ಕೆ ಶುದ್ಧತೆಯ ಸ್ಪರ್ಶ ನೀಡುವಂತಹ ಎಲೆಕ್ಸನ್ ಕ್ರಿಸ್ಟಲ್ ಆಕ್ವಾ ಸ್ಯಾಟರ್ಡೇ ಸವಿರುಚಿಯ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. 11 ವಾರಗಳಿಂದ ನಮ್ಮ ಜೊತೆ ಪ್ರತಿಯೊಂದು ಸಂಚಿಕೆಯಲ್ಲೂ ಒಬ್ಬೊಬ್ಬ ಹೊಸ ಜೂನಿಯರ್ ಶೆಫ್ಗಳಿದ್ರು. ಅವ್ರು ಬಂದರು, ಸಾಕಷ್ಟು ಅಡುಗೆಗಳನ್ನ ಮಾಡಿದ್ರು. ನಾನು ಹೋದ ವಾರನೇ ಹೇಳಿದಾಗೆ ಇವತ್ತು ಜಜ್ಮೆಂಟ್ ಡೇ. 11 ಜೂನಿಯರ್ ಶೆಫ್ಗಳಲ್ಲಿ ಇವತ್ತಿನ ಈ ಸರಣಿಯನ್ನು ಯಾರು ಮನೆಗೆ ಹೊತ್ತೊಯ್ತಾರೆ ಅನ್ನೋದು ನನ್ನ ಮುಂದೆ, ನಿಮ್ಮೆಲ್ಲರ ಮುಂದೆ ಇರುವಂತಹ ಪ್ರಶ್ನೆ. ಆ ಗೆಸ್ಟ್ ಯಾರು, ವಿನ್ನರ್ ಯಾರು, ಇದನ್ನೆಲ್ಲ ನಾವು ತಿಳ್ಕೊಬೇಕಲ್ವಾ? ಅದಕ್ಕೋಸ್ಕರ ನಾವು ನಮ್ಮ ಗೆಸ್ಟ್ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆಹ್ವಾನಿಸೋಣ. ಬನ್ನಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಶ್ರೀಯುತರು ರಾಮಚಂದ್ರ ರಾವ್ ಅಂತ ನಗರದ ಒಂದು ಪ್ರಸಿದ್ಧ ಕಾಲೇಜಲ್ಲಿ, ಹೋಟೆಲ್ ಮ್ಯಾನೇಜ್ಮೆಂಟ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದಾರೆ. ಸರ್, ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. 11 ಸಂಚಿಕೆಗಳನ್ನ ನೋಡಿ ನೀವು ಅವರಲ್ಲಿ ಒಬ್ಬ ವಿನ್ನರ್ನ ನಮಗೋಸ್ಕರ ಇವತ್ತು ಅನೌನ್ಸ್ ಮಾಡಲಿದ್ದೀರಿ. ನೀವು ಯಾವ್ಯಾವ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡ್ರಿ ಸರ್? ಜೂನಿಯರ್ ಶೆಫ್ ನೀವು ಹೇಳಿದಾಗೆ ಇನ್ನು ವಿದ್ಯಾರ್ಥಿ ದೆಸೆಯಲ್ಲೇ ಇದ್ದಾರೆ. ಅವರು ಕಾಲೇಜಲ್ಲಿ ಓದ್ತಾ ಇರಬೇಕಾದ್ರೆ ಅಡುಗೆ ಬಿಟ್ಟು ಬೇರೆ ಕೆಲವು ವಿಚಾರಗಳಲ್ಲಿ ಸಹ ಅವರು ವಿದ್ಯಾರ್ಜನೆ ಮಾಡಬೇಕಾಗ್ತದೆ. ಮನೆಯಲ್ಲಿ ಅಥವಾ ಕಾಲೇಜಲ್ಲಿ ಅಡುಗೆ ಮಾಡುವ ಒಂದು ವಿಚಾರನೇ ಬೇರೆ. ಆರ್ಕ್ ಲೈಟ್ ಮುಂದೆ 4-5 ಕ್ಯಾಮ್ರಾಗಳ ಎದುರುಗಡೆ ಅವರಿಗೆ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಅಳುಕು ಆಗ್ಬೋದು. ಈ ಅಂಶವನ್ನು ಗಮನ ಇಟ್ಕೊಂಡು, ಆದರೆ ಶೆಫ್ ಆಗಲಿಕ್ಕೆ ಆಗಬೇಕಾದ್ರೆ ಇರುವ ಕೆಲವು ಯೋಗ್ಯತೆಗಳಿದೆ. ಅಂದರೆ ಅವರಿಗೆ ಯಾವುದೇ ಒಂದು ಅಡುಗೆ ಮಾಡ್ತಾ ಇರಬೇಕಾದ್ರೆ ಅದರ ಬಗ್ಗೆ ಒಂದು ಸಂಪೂರ್ಣ ಜ್ಞಾನ ಇರಬೇಕು, ಅಂದರೆ ನಾಲೆಜ್ ನಾವು ಹೇಳ್ತಾ ಇದ್ದೀವಿ. ಎರಡನೇದು ಕಾನ್ಫಿಡೆನ್ಸ್. ನಾನು ಮಾಡೋದು ಇಷ್ಟೊತ್ತಿಗೆ ಬೇಯ್ತದೆ, ಇಷ್ಟೊತ್ತಿಗೆ ಫ್ರೈ ಆಗ್ತದೆ, ಈ ರೀತಿ ನಾನು ಪ್ರೆಸೆಂಟೇಷನ್ ಮಾಡ್ತೇನೆ ಅಂತ ಹೇಳಿ ಅವರ ಮನಸ್ಸಿನಲ್ಲಿ, ಅವರ ಮುಖದಲ್ಲಿ, ಅವರು ಮಾಡುವ ಪ್ರತಿಯೊಂದು ನಡೆಯಲ್ಲಿ ಗೊತ್ತಾದರೆ, ಅವರ ದೇಹ ಭಾಷೆಯಲ್ಲಿ ಗೊತ್ತಾಗುತ್ತೆ, ಬಾಡಿ ಲ್ಯಾಂಗ್ವೇಜಲ್ಲಿ ಗೊತ್ತಾದರೆ ಅದು ಕಾನ್ಫಿಡೆನ್ಸ್ ಆಯಿತು. ಆಮೇಲೆ ಮಾಡುವ ಮೆಥಡ್ನಲ್ಲಿ ಹಾಗೆ ಅವರು ಉಪಯೋಗಿಸೋ ಭಾಷೆ. ಅಂದರೆ ನಾನು ಕನ್ನಡ ಇಂಗ್ಲೀಷ್ ಅಂತ ಹೇಳ್ತಾ ಇಲ್ಲ. ಹುರಿತಾ ಇರಬೇಕಾದ್ರೆ ಫ್ರೈ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ತಪ್ಪಾಯಿತು, ರೋಸ್ಟಿಂಗ್ ಅಂತ ಹೇಳಬೇಕಾಗ್ತದೆ. ಹಾಗೆ ಸರಿಯಾದ ಭಾಷೆಯನ್ನು, ಅಂದರೆ ನಾಲೆಜ್ ಅಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಆಮೇಲೆ ಮಾಡುವ ಕಾನ್ಫಿಡೆನ್ಸ್ ಲೆವೆಲ್ ಅವ್ರದ್ದು. ಅದಾದ ನಂತರ ಪ್ರೆಸೆಂಟೇಷನ್ ಹೇಗೆ ಮಾಡ್ತಾರೆ ಅಂತ ಹೇಳಿ, ಕಣ್ಣಿಗೂ ಚೆನ್ನಾಗಿ ಕಾಣಬೇಕು, ರುಚಿಯೂ ಇರಬೇಕು. ಈ ರೀತಿ ಎಲ್ಲ ಒಂದು ಅಂಶಗಳನ್ನು ಗಮನಿಸಿ ನಾನು ಯಾರು ವಿನ್ನರ್ ಅಂತ ಹೇಳಿ ನನ್ನದೇ ಒಂದು ಇದರಲ್ಲಿ ನನಗೊಂದು ಸ್ವಲ್ಪ ತೊಂದರೆನೇ ಇತ್ತು. ಕೆಲವು ವಿದ್ಯಾರ್ಥಿಗಳು ನನಗೆ ಗೊತ್ತಿದ್ದರು,